ನಮಸ್ತೆ. ಝಾನ್ಸಿ ಅವ್ರ ಊರಲ್ಲಿ ಏನು ಊರ ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಲ್ಲ, ಸರಿ ಅಲ್ಲಿ ದೇವ್ರ ಹತ್ರ ಎಲ್ಲ ತುಂಬಾನೇ ಚೆನ್ನಾಗಿ ಆಯ್ತು. ಆಮೇಲೆ ನಾವು ಸುಮಾರು ಸಂಜೆ ಟೈಮ್ ಅಲ್ಲಿ ಅವ್ರ ಮನೆಗೆ ರಿಟರ್ನ್ ಆದ್ವಿ. ಇನ್ನ ಆರತಿ ಎಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆಗಿತ್ತು. ಇನ್ನ ನಮ್ಮ ಮನೆಯವರು ಮತ್ತೆ ನಮ್ಮಮ್ಮ ಕುತ್ಕೊಂಡು ಏನೋ ಮಾತಾಡ್ಕೊಂಡು ನಗ್ತಾ ಇದ್ರು. ನಮ್ಮಮ್ಮ ಎಲ್ಲೇ ಹೋದ್ರುನು ಏನ್ ಮರೆತ್ರುನು ಅಮೃತ್ ನೋನಿ ಡೀಪ್ ಅಂತೂ ಮರೆಯೋದೇ ಇಲ್ಲ. ಅಮ್ಮ ಮುಂಚೆ ಎಲ್ಲ ತುಂಬಾನೇ ಸುಸ್ತು ಕಾಲೂರಿ ಅಂತ ಹೇಳ್ತಿದ್ರು. ಗ್ಲೂಕೋಸ್ ಲೆವೆಲ್ ಸಹ ಅವ್ರಿಗೆ ತುಂಬಾನೇ ಜಾಸ್ತಿ ಇತ್ತು. ಆಮೇಲೆ ನಾವು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದಾಗ ಅವರು ನಮ್ಗೆ ಅಮೃತ್ ನೋನಿ ಡಿ+ ನ ಸಜೆಸ್ಟ್ ಮಾಡಿದ್ರು. ಸೊ ಅಮ್ಮ ಇದನ್ನ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಬಿಸಿನೀರಲ್ಲಿ ತಗೊಂತಾ ಇದ್ದಾರೆ. ಇವಾಗಂತೂ ಅಮ್ಮನ್ಗೆ ಆತರ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಈವನ್ ಗ್ಲೂಕೋಸ್ ಲೆವೆಲ್ ಸಹ ಅವ್ರಿಗೆ ನಾರ್ಮಲ್ ಆಗಿ ಇದೆ. ಇನ್ನ ಅಮೃತ್ ನೋನಿ ಡಿ+ ಬಂದು 100% ಸೇಫ್ ಆಗಿರತ್ತೆ. ಇನ್ನ ನಿಮ್ಮಲ್ಲೂ ಯಾರಿಗಾದ್ರೂ ಸುಸ್ತು ಕಾಲೂರಿ ಹಾಗೆ ಗ್ಲೂಕೋಸ್ ಲೆವೆಲ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಸಜೆಷನ್ ತಗೋಬಹುದು. ಹಾಗೆ ಡಾಕ್ಟರ್ ಕನ್ಸಲ್ಟೇಷನ್ ಬಂದು ನಿಮ್ಗೆ ಫ್ರೀ ಆಗೇನೆ ಇರತ್ತೆ. ನಮ್ಮ ಅಮ್ಮ ಅಂತೂ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಅವ್ರ ಕೆಲ್ಸಗಳೆಲ್ಲ ಅವರೇ ಮಾಡ್ಕೋತಾರೆ, ಯಾರ ಮೇಲೂ ಡಿಪೆಂಡ್ ಆಗಕ್ ಇಷ್ಟನೇ ಪಡೋದಿಲ್ಲ. ಇನ್ನ ನಮ್ಮ ಮನೆಗ್ ಬಂದ್ರು ಅಷ್ಟೇ, ಝಾನ್ಸಿ ಅವ್ರ ಮನೆಗ್ ಬಂದ್ರು ಅಷ್ಟೇ, ಬರೋದೇ 1-2 ಅವರ್ಸ್ ಬರ್ತೀರಾ, ನೆಮ್ಮದಿಯಾಗಿ ಕುತ್ಕೊಳ್ಳಿಮಾ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ಸಣ್ಣ ಪುಟ್ಟ ಕೆಲ್ಸಗಳು ಏನಾದ್ರೂ ಇದ್ರೆ ಅದನ್ನ ಹುಡ್ಕೊಂಡ್ ಮಾಡ್ತಾನೆ ಇರ್ತಾರೆ. ಇನ್ನ ಅವಳು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ಲು. ಸರಿ ಮಾತಾಡ್ಕೊಂಡು ಹಂಗೆ ಇದನ್ನ ಫೋಲ್ಡ್ ಮಾಡ್ಕೊಟ್ಬಿಡ್ತೀನಿಮ್ಮ ಅಂತ ಅನ್ಬಿಟ್ಟು ಅದನ್ನ ಫೋಲ್ಡ್ ಮಾಡ್ತಾ ಇದ್ರು. ಇನ್ನ ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾಳೆ ಯಾವ ರೀತಿ ಇರತ್ತೆ ಅಂತ ನೋಡೋಣ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.